ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಇದು ಸಾಮಾನ್ಯ ಜ್ಯೋತಿಷ್ಯ ಮಾತಲ್ಲ. ಇದು ನಿಮಗೆ ಬಂದಿರುವ ಎಚ್ಚರಿಕೆಯ ಸಂದೇಶ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನೋ ಅಸಹಜವಾಗಿ ನಡೀತಾ ಇದೆ ಅಂತ ನಿಮ್ಗೇನಾದರೂ ಅನಿಸ್ತಾ ಇದೆಯಾ? ದುಡಿತಾ ಇದ್ರೂ ಕೂಡ ಫಲ ಸಿಗ್ತಾ ಇಲ್ವಾ? ಹಣ ಕೈಯಲ್ಲಿ ನಿಲ್ತಾ ಇಲ್ವಾ? ಯಾರಿಗೂ ಕೆಡುಕು ಮಾಡದೇ ಇದ್ರೂ ಕೂಡ ಸಮಸ್ಯೆಗಳು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾ ಇದ್ವ್ಯಾ? ಇದಕ್ಕೆ ಕಾರಣ ಕೇವಲ ಗ್ರಹ ದೋಷ ಅಲ್ಲ, ಇದರ ಹಿಂದೆ ಒಂದು ಗಂಭೀರವಾದ ಆತ್ಮಿಕ ಕಾರಣ ಕೂಡ ಇದೆ. ಅದು ಕುಲದೇವರ ಬಂಧನ. ಕುಲದೇವರು ಎಂದರೆ ಕೇವಲ ಒಂದು ದೇವಸ್ಥಾನ ಅಥವಾ ವಿಗ್ರಹ ಅಲ್ಲ, ಅದು ನಿಮ್ಮ ಪೂರ್ವಜರ ಆಶೀರ್ವಾದ, ನಿಮ್ಮ ವಂಶದ ರಕ್ಷಣಾ ಶಕ್ತಿ, ನಿಮ್ಮ ಜೀವನವನ್ನು ನೂರಾರು ವರ್ಷಗಳಿಂದ ಕಾಪಾಡಿಕೊಂಡ ಬಂದ ದಿವ್ಯ ಶಕ್ತಿ. ಮಕರ ರಾಶಿಯವರು ಶನಿದೇವರ ಅಧೀನದಲ್ಲಿ ಇರುವವರು. ನಿಯಮ, ಶಿಸ್ತು, ಸಂಪ್ರದಾಯ, ಕರ್ಮ ಇವೆಲ್ಲವನ್ನು ಕೂಡ ಗೌರವಿಸಬೇಕಾದವರು. ಆದರೆ ಜೀವನದ ಒಡನಾಟದಲ್ಲಿ, ಜೀವನದ ಓಟದಲ್ಲಿ ಹೊಣೆಗಾರಿಕೆ, ದುಡಿಮೆ, ಜವಾಬ್ದಾರಿ ಇವೆಲ್ಲದರ ನಡುವೆ ನೀವು ನಿಮ್ಮ ಕುಲದೇವರನ್ನ ಮರೆತುಬಿಟ್ಟಿದ್ದೀರಾ. ಹೀಗಂತ ಆತ್ಮೀಯವಾಗಿ ಪ್ರಶ್ನಿಸುವ ಶಕ್ತಿಯೇ ಈ ಬಂಧನ. ಈ ಬಂಧನ ಶಾಪದಂತೆ ಒಮ್ಮೆಲೇ ಹೊಡೆಯೋದಿಲ್ಲ. ಅದು ಮೌನವಾಗಿ ನಿಮ್ಮ ಜೀವನವನ್ನು ನಿಧಾನವಾಗಿ ಕಟ್ಟಿಹಾಕುತ್ತೆ. ನೀವು ಓಡಿದಷ್ಟು ದೂರವಾಗುತ್ತೆ, ಪ್ರಯತ್ನ ಪಟ್ಟಷ್ಟು ಫಲ ತಡವಾಗುತ್ತೆ. ಇದೇ ನಿಮಗೆ ಇತ್ತೀಚೆಗೆ ಅನುಭವ ಆಗ್ತಾ ಇರುವ ಒಂದು ಅನುಭವ. ಅಂದರೆ ನೀವು ಗಮನಿಸಿ ನೋಡಿ, ಇದು ಸೂಚನೆ. ಕುಲದೇವರ ಬಂಧನ ಬಂದಾಗ ಅದು ನೇರವಾಗಿ ಹೇಳೋದಿಲ್ಲ, ಅದು ನಿಮ್ಮ ದಿನನಿತ್ಯದ ಜೀವನದ ಮೂಲಕ ಮಾತನಾಡುತ್ತೆ. ಮೊದಲ ಸೂಚನೆ, ನಿಮ್ಮ ಮನಸ್ಸಿಗೆ ಶಾಂತಿ ಇಲ್ಲ. ರಾತ್ರಿ ನಿದ್ದೆ ಬಂದರೂ ಕೂಡ ಬೆಳಿಗ್ಗೆ ಎದ್ದಾಗ ಭಾರ ಅಂತ ಅನಿಸುತ್ತೆ. ಎರಡನೇ ಸೂಚನೆ, ಮನೆಯಲ್ಲೇ ಅಶಾಂತಿ, ಸಣ್ಣ ಮಾತಿಗೆ ದೊಡ್ಡ ಜಗಳ, ಕಾರಣ ಇಲ್ದೇನೆ ಕೋಪ. ಮೂರನೇ ಸೂಚನೆ, ಹಣದ ತೊಂದರೆ, ಆದಾಯ ಇದ್ರೂ ಕೂಡ ಉಳಿಯೋದಿಲ್ಲ, ಸಾಲಗಳು, ಅನಿರೀಕ್ಷಿತ ಖರ್ಚು. ನಾಲ್ಕನೇ ಸೂಚನೆ, ದೇವರ ಮೇಲೆ ಆಸಕ್ತಿ ಕಡಿಮೆ ಆಗೋದು. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸುತ್ತೆ, ಆದರೆ ಯಾವುದೋ ಕಾರಣಕ್ಕೆ ಹೋಗದೆ ಇದ್ಬಿಡ್ತೀರಾ. ಹೋದ್ರೂ ಕೂಡ ಮನಸ್ಸು ಅಲ್ಲಿ ನಿಲ್ಲೋದಿಲ್ಲ. ಐದನೇ ಸೂಚನೆ, ಕನಸುಗಳು, ಹಳೆಯ ಮನೆ, ಹಳೆಯ ಊರು, ಅಜ್ಞಾತ ಹಿರಿಯರು, ಬಿಳಿ ವಸ್ತ್ರ ಧರಿಸಿದ ವ್ಯಕ್ತಿಗಳು, ಹಾವು ಅಥವಾ ದೇವಸ್ಥಾನದ ದೃಶ್ಯಗಳು. ದೇವರ ಸೂಚನೆಗಳು. ಶನಿದೇವರು ಶಿಕ್ಷೆ ಕೊಡುವ ಮೊದಲು ಸೂಚನೆ ಕೊಡ್ತಾರೆ. ಮಕರ ರಾಶಿಯವರು ಈ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಸಮಸ್ಯೆಗಳು ಗಟ್ಟಿಯಾಗುತ್ತೆ. ಆದರೆ ಅರಿತುಕೊಂಡರೆ ಪರಿಹಾರ ಸುಲಭ. ಮಕರ ರಾಶಿಯವರೇ, ನಿಮ್ಮ ಆತ್ಮ ಈ ಜನ್ಮದಲ್ಲಿ ಕೇವಲ ಸುಖ ಅನುಭವಿಸಲು ಬಂದಿಲ್ಲ, ನೀವು ಕರ್ಮ ತೀರಿಸಲು ಬಂದವರು. ನಿಮ್ಮ ಜೀವನದಲ್ಲಿ ಕಷ್ಟ ಹೆಚ್ಚು ಅನಿಸ್ತಾ ಇದೆಯಾ? ಅದು ನಿಮ್ಮ ಶಕ್ತಿಯ ಸೂಚನೆ. ಪೂರ್ವ ಜನ್ಮದಲ್ಲಿ ನಿಮ್ಮ ಆತ್ಮ ಅಥವಾ ನಿಮ್ಮ ವಂಶದ ಯಾರಾದರೂ ಕುಲದೇವರ ವ್ರತಭಂಗ ಮಾಡಿರಬಹುದು, ಪೂಜೆ ನಿಲ್ಲಿಸಿರಬಹುದು, ವಂಶ ಪಾರಂಪರ್ಯ ನಿಯಮಗಳನ್ನು ಮುರಿದಿರಬಹುದು. ಆದರೆ ಅದರ ಋಣನೇ ಈ ಜನ್ಮದಲ್ಲಿ ನಿಮ್ಮ ಮೂಲಕ ತೀರಿಸಲಾಗುತ್ತೆ. ಇದನ್ನೇ ಕುಲ ಋಣ ಅಂತ ಕರೀತಾರೆ. ನೀವು ನಾನು ಏನೂ ತಪ್ಪು ಮಾಡಿಲ್ಲ, ಏನು ತಪ್ಪು ಮಾಡ್ತಾ ಇಲ್ಲ, ಆದರೆ ನನಗೆ ಯಾಕೆ ಅಂತ ನೀವು ಕೇಳ್ತಾ ಇದ್ದೀರಾ? ಉತ್ತರ ಒಂದೇ ಒಂದು, ಶನಿ ಯಾವತ್ತೂ ತಪ್ಪು ಮಾಡೋದಿಲ್ಲ, ಕರ್ಮವನ್ನು ನೋಡ್ತಾರೆ. ಆದರೆ ಒಳ್ಳೆಯ ವಿಷಯ ಏನು ಗೊತ್ತಾ? ಈ ಋಣ ತೀರಿದ ಮೇಲೆ ನಿಮ್ಮ ಜೀವನದಲ್ಲಿ ಏರಿಕೆ ಅಸಾಧಾರಣವಾಗಿ ಬಿಡುತ್ತೆ. ತಡವಾಗುತ್ತೆ, ಆದರೆ ನಾಶ ಮಾಡೋದಿಲ್ಲ. ಮಕರ ರಾಶಿಯವರೇ, ಈಗ ಮುಖ್ಯವಾದ ವಿಷಯ ಪರಿಹಾರ. ಮುಕ್ತಿಗೆ ದೊಡ್ಡ ಯಾಗ, ಹೋಮ, ದುಬಾರಿ ಪೂಜೆ ಅದೆಲ್ಲ ಏನು ಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸಿನ ಶುದ್ಧತೆ ಸಾಕು. ಮೊದಲು ನಿಮ್ಮ ಕುಲದೇವರು ಯಾರು ಅನ್ನೋದನ್ನು ತಿಳಿದುಕೊಳ್ಳಿ. ಊರಿನ ಹಿರಿಯರನ್ನು ಕೇಳಿ, ಹಳೆಯ ನೆನಪುಗಳನ್ನು ಹುಡುಕಿ, ತಿಂಗಳಲ್ಲಿ ಕನಿಷ್ಠ ಒಂದು ದಿನ ಮನೆಯಲ್ಲಿ ದೀಪ ಹಚ್ಚಿ, ನಾನು ನಿಮ್ಮ ಸಂತಾನ ಅಂತ ಮನಸ್ಸಿನಿಂದ ಹೇಳಿ. ಅಮಾವಾಸ್ಯೆ ಅಥವಾ ಶನಿವಾರದಂದು ಪೂರ್ವಜರಿಗೆ ಅನ್ನದಾನ, ದೀಪದಾನ ಮಾಡಿ. ಒಂದು ದಿನ ಮಾಂಸ, ಮದ್ಯ ತ್ಯಜಿಸಿ. ಶನಿದೇವರ ನಾಮ ಅಥವಾ ಕುಲದೇವರ ನಾಮವನ್ನು ಕನಿಷ್ಠ 11 ಬಾರಿ ಜಪಿಸಿ. ಇದನ್ನು ಮಾಡಿದ ತಕ್ಷಣ ಅದ್ಭುತ ನಡಿಬೇಕು ಎಂದು ನಿರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ಆದರೆ ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಬರುತ್ತೆ, ಅಡ್ಡಿಗಳು ನಿಧಾನವಾಗಿ ಕರಗುತ್ತೆ, ದಾರಿ ಕಾಣಿಸುತ್ತೆ. ಒಮ್ಮೆ ಕುಲದೇವರ ಕೃಪೆ ಮಕರ ರಾಶಿಯವರಿಗೆ ಮೇಲೆ ಬಿದ್ದರೆ ಜೀವನ ಸಂಪೂರ್ಣವಾಗಿ ತಿರುಗುತ್ತೆ. ವರ್ಷಗಳಿಂದ ನಿಂತ ಕೆಲಸಗಳು ಒಂದೊಂದಾಗಿ ಚಲನೆಯನ್ನು ಪಡೆಯುತ್ತೆ. ಶತ್ರುಗಳು ತಾನೇ ದೂರವಾಗ್ತಾರೆ. ಹಣದ ಹರಿವು ನಿಧಾನವಾಗಿ ಆದರೆ ಸ್ಥಿರವಾಗಿ ಬರುತ್ತೆ. ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತೆ, ಮನಸ್ಸಿಗೆ ಶಾಂತಿ, ಮುಖಕ್ಕೆ ಶಾಂತಿ. ಶನಿದೇವರು
ಶಿಕ್ಷಕನಿಂದ ರಕ್ಷಕನಾಗ್ತಾರೆ. ಮಕರ ರಾಶಿಯವರೇ, ನೀವು ಸಾಮಾನ್ಯರು ಅಲ್ಲ, ನೀವು ಕರ್ಮಯೋಗಿಗಳು. ನಿಮ್ಮ ಜೀವನದ ಕಷ್ಟಗಳೇ ನಿಮ್ಮ ಭವಿಷ್ಯದ ಅಡಿಪಾಯ. ಈ ಸಂದೇಶ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾವತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಕುಲದೇವರು ಯಾರು ಅಂತ ಕಮೆಂಟ್ ಮಾಡಿ. ಅವ್ರನ್ನ ಯಾವತ್ತೂ ಮರೆಯೋಕೆ ಹೋಗಬೇಡಿ. ಅವರು ನಿಮ್ಮ ನೆರಳು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.